ಅದಕ್ಕೆ ನಿಮಗೆ ಈ ದಿನಗಳಲ್ಲಿ ಅನ್ಯ ಭಾಷೆ ಮಾಡಿ ದೇವರ ಪ್ರಸನ್ನತೆಯಲ್ಲಿದ್ದು ಬರುವ ಐಡಿಯಾಸ್. ನಿನ್ನೆ ಮನೆಯಲ್ಲಿ ಕೂಡ ಪಾಸ್ಟರ್ ಎರಡು ಉದಾಹರಣೆಗಳು ಹೇಳಿದ್ರು, ಯಾವ ರೀತಿಯ ಅವರ ಪ್ರಾರ್ಥನೆಯಲ್ಲಿದ್ದು ಒಬ್ಬನಿಗೆ ಉಪ್ಪಿನ ಬಗ್ಗೆ ಒಂದು ವಾಕ್ಯ ಬಂದು ಉಪ್ಪು ಬಿಸ್ನೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ, ಒಬ್ಬನಿಗೆ ಗೊಂಬೆ ಮಾಡುವ ಒಂದು ಬಿಸ್ನೆಸ್ ಐಡಿಯಾ ಬಂದು ಅದನ್ನ ಮಾಡಿ ಇವತ್ತು ಎಕ್ಸ್ಪೋರ್ಟ್ ಮಾಡಿ ಇವರು ಮಿಲಿಯನರ್ಸ್ ಆಗಿದ್ದಾರೆ ಅಂತ ಅವರು ಹೇಳಿದ್ರು. ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಐಡಿಯಾ ಬಂತು ಅನ್ಕೊಂಡಿದ್ವಿ. ಇಲ್ಲ, ಯಾವಾಗ ನೀವು ದೇವರ ವಾಕ್ಯವನ್ನು ಹೊಂದಿಕೊಂಡು ನೀವು ವಾಕ್ಯದ ಪ್ರಜ್ಞೆಯಲ್ಲಿರುವಾಗ ಪವಿತ್ರಾತ್ಮನೇ ನಿಮ್ಮನ್ನು ನಡೆಸ್ತಾ ಇದ್ದಾನೆ ಎಂಬುವ ನಿಶ್ಚಯನೇ ನಿಮಗೆ ಬರುವ ಆಲೋಚನೆ ಅದು ಲೋಕದ ಆಲೋಚನೆ ಅಲ್ಲ, ಅದು ದೇವರೇ ಕೊಡುವ ಆಲೋಚನೆ. ಅದರಿಂದ ಅದು ಫೇಲ್ ಆಗಕ್ಕೆ ಸಾಧ್ಯವಿಲ್ಲ, ಅದು ನೆರವೇರುತ್ತೆ. ಯಾಕಂದ್ರೆ ಆತನ ಉದ್ದೇಶದ ಪ್ರಕಾರ ಇದೆ, ಆತನ ಫಲ ಹಾಗೆ ಶರೀರದಲ್ಲಿ ಪ್ರಕಟವಾಗಲೇಬೇಕು ಅಂತ ಕೊಡುವ ಆ ದೇವರ ಆಲೋಚನೆ ಅದು. ಹಲ್ಲೆಲೂಯಾ.